ರಾಜ್ಯ ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ತಿಕ್ಕಾಟ ಬಗೆಹರಿಯುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಸರ್ಕಾರ ಹೇಳಿದ್ದಕ್ಕೆ ಸಾರಿಗೆ ನೌಕರರು ಒಪ್ಕೋತಾ ಇಲ್ಲ. ಹಾಗಾಗಿ ಮತ್ತೆ ಸಂಚಾರ ಸ್ತಬ್ಧವಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಕಡೆ ಮೂಡ್ತಾ ಇದೆ. 20ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ತಿಕ್ಕಾಟ, ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ಹಾಗಾಗಿ ಮತ್ತೆ ಸ್ತಬ್ಧವಾಗುತ್ತಾ ಸರ್ಕಾರಿ ಸಾರಿಗೆ ಸಂಚಾರ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ. ಮೇ 20ರಿಂದ ಬಸ್ ಸಂಚಾರವನ್ನು ಬಂದ್ ಮಾಡುವಂಥ ತೀರ್ಮಾನ. ಮೇ 20ರಿಂದ ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ. ಅನಿರ್ದಿಷ್ಟಾವಧಿ, ಇಷ್ಟು ದಿನ ಅಂತ ಇಲ್ಲ. ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ಸಾರಿಗೆ ನೌಕರರು. ನಾನಾಗಲೇ ಹೇಳಿದಂತೆ ಕಾರಣ ಇಷ್ಟೇ, ಸರ್ಕಾರ ಏನು ಕೊಡ್ತೀವಿ ಅನ್ನುತ್ತೋ ಅದಕ್ಕೆ ಸಾರಿಗೆ ನೌಕರರು ಒಪ್ತಾ ಇಲ್ಲ. ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯಂತೆಯೇ ನೀವು ದುಡ್ಡನ್ನು ಕೊಡಬೇಕು. ಸರ್ಕಾರ ಅದಕ್ಕೆ ರೆಡಿ ಇಲ್ಲ. ಹಾಗಾಗಿ ಸಾರಿಗೆ ನೌಕರರು ಮತ್ತೆ ಈಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ಮೇ 20ರಿಂದ ರಸ್ತೆಗಿಳಿಯಲ್ಲ ಸರ್ಕಾರಿ ಬಸ್ಗಳು. ಅಂದರೆ 4 ನಿಗಮದವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲೇಬೇಕು. ಮೇ 20ರಿಂದ ಬಸ್ ಬಂದ್ಗೆ ಸಾರಿಗೆ ಸಂಘಟನೆಗಳು ಈಗ ನಿರ್ಧಾರವನ್ನು ಮಾಡಿದ್ದಾರೆ. 4 ಸಾರಿಗೆ ನಿಗಮಗಳ ನೌಕರರು ಈ ಮುಷ್ಕರದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಮೇ 20ರ ಬೆಳಗ್ಗೆ 6 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭ ಆಗತ್ತೆ ಅಂತ ಈಗಾಗಲೇ ಸಂಘಟನೆಯವರು ತೀರ್ಮಾನಕ್ಕೆ ಬಂದಿದ್ದಾರೆ. ಗೊತ್ತಿಲ್ಲ, ಅಷ್ಟರಲ್ಲೇನಾದರೂ ಸರ್ಕಾರ ಇವ್ರನ್ನ ಮತ್ತೆ ಮಾತುಕತೆಗೆ ಕರೆದು ಇವರ ಮನವೊಲಿಕೆ ಮಾಡಿದ್ರೆ ಹಿಂಪಡಿಬಹುದು. ಇಲ್ಲ ಅಂದರೆ 20ನೇ ತಾರೀಕಿಂದ ಮುಷ್ಕರ ಫಿಕ್ಸ್. ಸರ್ಕಾರ ವರ್ಸಸ್ ಸಾರಿಗೆ ನೌಕರರ ತಿಕ್ಕಾಟ ಮುಂದುವರಿತಾ ಇದೆ. ಮತ್ತೆ ಸರ್ಕಾರದ ವಿರುದ್ಧ ಸಿಡಿದಿರುವಂಥ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಈಗ ಮತ್ತೆ ಸರ್ಕಾರಕ್ಕೆ ಡೆಡ್ಲೈನನ್ನು ಕೊಟ್ಟಿದ್ದೀರಿ. 20ರೊಳಗಡೆ ಬೇಡಿಕೆ ಈಡೇರಿದ್ರೆ ನಾವು ಮುಷ್ಕರಕ್ಕೆ ಹೋಗಲ್ಲ, ಇಲ್ಲ ಅಂದರೆ ಮುಷ್ಕರ ಅಂತೇಳಿ ಪದೇ ಪದೇ ಡೆಡ್ಲೈನನ್ನು ಕೊಡ್ತಾನೆ ಇದ್ದೀರಿ, ಪದೇ ಪದೇ ವಾಪಸ್ ತೆಗೆದುಕೊಳ್ತಾನೆ ಇದ್ದೀರಿ. ಈಗ ಹೇಗೆ ಮುಂದಿನ ಹೋರಾಟ ಹೇಗೆ? ಈಗ ನಮ್ಮ ಬೇಡಿಕೆಗಳನ್ನು ನಾವೇನು ಹೇಳಿದ್ದೀವಿ ಆ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರ ಇತ್ಯರ್ಥ ಮಾಡಬೇಕು. ಈಗ ನೆಗೋಸಿಯೇಟ್ ಮಾಡೋ ಸಮಯ ಮುಗಿದೋಗಿದೆ. ಮಾತುಕತೆಗಳು ಅಸಂಖ್ಯಾತವಾಗಿ ಆಗಿದ್ದಾವೆ. ನಾವು 10 ಬಾರಿ ಕರೆ ಕೊಟ್ಟಿದ್ದೀವಿ. ಬೆಂಗಳೂರು ಚಲೋ, ಇದು ಬೆಳಗಾಂ ಚಲೋ, ಬೆಂಗಳೂರು ಚಲೋ, ಸಮಾವೇಶಗಳು, ಮುಖ್ಯಮಂತ್ರಿಗಳ ಜೊತೆ ಸಭೆ, ರಾಜ್ಯದ ಸಾರಿಗೆ ಸಚಿವರ ಜೊತೆ ಸಭೆ, ಆಡಳಿತ ವರ್ಗದ ಜೊತೆ ಸಭೆ ಎಲ್ಲವೂ ಮುಗಿದೋಗಿದ್ದಾವೆ. ಇನ್ನು ಅಂತಿಮವಾಗಿ ಇತ್ಯರ್ಥ ಆಗಬೇಕು. 20ರೊಳಗೆ ಇತ್ಯರ್ಥ ಮಾಡಿದರೆ ನಾವು ರಾಜ್ಯ ಸರ್ಕಾರಕ್ಕೆ ಅದು ಗೌರವ ಹೆಚ್ಚಳ ಆಗುತ್ತೆ. ಇಲ್ಲದೇ ಇದ್ದರೆ ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ಈ ಸಲ ಮುಷ್ಕರ ಮಾಡ್ತಾರೆ. ನಾವು ಯಾವುದೇ ಸಂದರ್ಭದಲ್ಲಿ ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ, ವಾಪಸ್ ತಗೊಳ್ಳೋದು ಇಲ್ಲ. ಇತ್ಯರ್ಥ ಆದರೆ ಅದು ಆಟೋಮೆಟಿಕಲಿ ಸರಿ ಹೋಗುತ್ತೆ. 25% ಏನಾದರೂ ಆಯ್ತಪ್ಪ, ಒಂದಿಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಕೊಳ್ಳಿ, ನೀವು ಇಷ್ಟು ಕಡಿಮೆ ಬನ್ನಿ, ನಾವು ಒಂದಿಷ್ಟು ಮೇಲ್ಗಡೆ ಬರ್ತೀವಿ, ಹೊಂದಾಣಿಕೆಯಲ್ಲಿ ಮುಂದೆ ಹೋಗೋಣ ಅನ್ನುವಂಥ ನಿರ್ಧಾರಗಳನ್ನು ಸರ್ಕಾರ ಮಾಡಿದ್ರೆ ಸರ್, ಈಗ ಮಾತುಕತೆಗೆ ಅವರು ಕರೆದು ಮಾತನಾಡಿದರೆ, ಈಗ ನೋಡಿ ನಾವು 25 ಕೇಳಿದ್ದೀವಿ, ಅವ್ರು 25 ಕೊಡೋದಿಲ್ಲ, 23 ಕೊಡ್ತೀವಿ ಅಂತ ಹೇಳಿ. ಈಗ ಯಾಕೆ ನಾವು ಅದನ್ನು ಕೇಳ್ತಾ ಇದ್ದೀವಿ ಅಂದರೆ, ಬೆಲೆ ಏರಿಕೆ ವಿಪರೀತವಾಗಿ ಹೆಚ್ಚಳ ಆಗಿದೆ. ಈಗ ಯಾವುದೂ ಕೂಡ ಮನುಷ್ಯನನ್ನ ಬೆಲೆ ಒಂದು ಬಿಟ್ಟು, ಅದು ದುಡಿಯೋ ವರ್ಗದ ಜನರ ಬೆಲೆ ಒಂದು ಬಿಟ್ಟು ಉಳಿದ ಎಲ್ಲ ಬೆಲೆಗಳು ಗಗನಕ್ಕೆ ಹೋಗಿದ್ದಾವೆ. ಅದರಿಂದ ನಾವು ಕೇಳಿರೋದು ಕಡಿಮೆ ಅನ್ನಿಸ್ತಾ ಇದೆ ಈಗ ನಮಗೆ. ಯಾಕೆಂದರೆ ನಾವು 1/1/24ರಲ್ಲಿ ಕೊಟ್ಟಿದ್ವಿ. ಈ 2 ವರ್ಷದಲ್ಲಿ ಬೆಲೆ ಏರಿಕೆಗಳು ಗಗನ ಆಗಿದೆ. ನಾವು 26 ಜನವರಿಯಲ್ಲಿ ಕೊಟ್ಟಿದ್ದರೆ 50% ಕೇಳಿವು ನಾವು. ಆದ್ದರಿಂದ ಒಂದು ಘನತೆಯ ವೇತನ ಹೆಚ್ಚಳವನ್ನು ಮಾಡಬೇಕು. ನಾನು ಈಗಾಗಲೇ ಹೇಳಿದಂಗೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಆಧಾರದ ಮೇಲೆ ರಫ್ತು ಕೋಶ್ ಇದ್ರ ಮೇಲೆ ಕನಿಷ್ಠ 36, ಕನಿಷ್ಠ ಅದು ಕೂಲಿ ಪ್ರಕಟಣೆ ಹೇಳ್ತಾ ಇರೋದು, ಕನಿಷ್ಠ ಕೂಲಿ 36,000, ಕುಶಲತೆಗೆ 44,000. ನಮಗೆ ಕನಿಷ್ಠ ಕೂಲಿನೂ ಇಲ್ಲ. ಅದರಿಂದ ಗೌರವಯುತವಾಗಿ ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳ ನೌಕರರ ವೇತನವನ್ನು ಪುನರ್ ವಿಮರ್ಶೆ ಮಾಡಬೇಕು. ಅವ್ರು ಏನಿದ್ರು ಕೂಡ 25 ನಾವು ಏನು ಕೇಳಿದ್ದೀವಿ ಕರೆದು ಮಾತುಕತೆ ಆಗಿ
ಅದು ಇತ್ಯರ್ಥ ಆಗಬೇಕು ಅಂತ ಒತ್ತಾಯ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಜಂಟಿ ಕ್ರಿಯಾ ಸಮಿತಿಯವರು ಹೇಳ್ತಾರೆ ನೆಗೋಷಿಯೇಷನ್ಸ್ ಎಲ್ಲ ಮುಗಿದೋಯ್ತು, ಇನ್ನು ಚೌಕಾಸಿ ಅಂತಕ್ಕಂಥದ್ದು ಏನೂ ಇಲ್ಲ, ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸಲೇಬೇಕು, ಇಲ್ಲ ಅಂದರೆ ಮುಷ್ಕರ ಅಂತ. ಹಾಗಾದರೆ ಈ ಹಗ್ಗ ಜಗ್ಗಾಟ ಸದ್ಯಕ್ಕೆ ಮುಗಿಯಲ್ವಾ? ಸರ್ಕಾರ ಏನು ಮಾಡಬಹುದು ಈ ಸಂದರ್ಭದಲ್ಲಿ ಅಂತ? ಅರವಿಂದ್, ಸರ್ಕಾರ ಇಲ್ಲಿ ತನಕ ತನ್ನ ನಿಲುವನ್ನ ಸ್ಪಷ್ಟವಾಗಿ ಕ್ಲಿಯರ್ ಮಾಡಿದೆ. ಅಂದ್ರೆ 7% ಅಷ್ಟು ನಾವು ಸಂಬಳವನ್ನು ಹೆಚ್ಚಳ ಮಾಡ್ತೇವೆ, ಜೊತೆಗೆ 26 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ತನ್ನ ನಿಲುವೇನಿತ್ತು ಅದನ್ನ ಬಹಳ ಕ್ಲಿಯರ್ ಆಗಿ ತಿಳಿಸಿದೆ. ಬಟ್ ಇದಕ್ಕೆ ಸಾರಿಗೆ ಮುಖಂಡರು ಅಥವಾ ಸಾರಿಗೆ ಸಂಘಟನೆಗಳ ಪ್ರಮುಖರೇನಿದ್ದಾರೆ ಅಥವಾ ಸಾರಿಗೆ ಸಂಘಟನೆಗಳೇನಿದೆ ಇವು ಒಪ್ತಾ ಇಲ್ಲ. ಕಾರಣ ಇಷ್ಟೇ, 38 ತಿಂಗಳ ಅರಿಯರ್ಸ್ ನಮಗೆ ಬರಬೇಕಿರುವಂತದ್ದು, 38 ತಿಂಗಳ ಅರಿಯರ್ಸ್ ಅನ್ನ ಕೊಡ್ಲೇಬೇಕು. ಜೊತೆಗೆ 2024 ಜನವರಿಯಿಂದ ನಾವು ಏನ್ ಕೇಳ್ತಾ ಇದ್ದೀವಿ, 25% ನಷ್ಟು ಸಂಬಳ ಹೆಚ್ಚಳ ಏನಿದೆ ಅದನ್ನ ಮಾಡಲೇಬೇಕು ಅನ್ನುವಂಥದ್ದು ಇವರ ಪಟ್ಟು. ಈ ಹಿಂದೆ ಸಂಬಳವನ್ನು ಹೆಚ್ಚಳ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ 2021 ಸಾಲಿನಲ್ಲಿ ಏನಿತ್ತು ಆ ಸಂದರ್ಭದಲ್ಲಿ 15%, ಕೋವಿಡ್ ಸಂದರ್ಭದಲ್ಲೇ ಸಾರಿಗೆ ನೌಕರರಿಗೆ 15% ಹೆಚ್ಚಳವನ್ನು ಅಂದಿನ ಸರ್ಕಾರ ಮಾಡಿತ್ತು. ಈಗ ಮತ್ತೆ 7% ಏರಿಕೆಯನ್ನ ಮಾಡುವಂತ ಕೆಲಸಗಳನ್ನ ಮಾಡೋದಾದ್ರೆ ಹೇಗೆ ಎನ್ನುವಂಥದ್ದು ಇವರ ಒಂದು ಪ್ರಶ್ನೆ. ಪ್ರಮುಖವಾಗಿ ಈಗ ಕೇವಲ ಸರ್ಕಾರ ಹೇಳ್ತಾ ಇರುವಂತದ್ದು ನಾವು 7% ಸಂಬಳವನ್ನು ಏರಿಕೆ ಮಾಡೋದಕ್ಕೆ ಒಪ್ತೇವೆ ಎನ್ನುವಂತ ಮಾತನ್ನ ಹೇಳಿದೆ. ಮೊನ್ನೆ ಸಭೆಯಲ್ಲೂ ಕೂಡ ಇದೇ ಬಹಳ ಕ್ಲಿಯರ್ ಆಗಿ ಚರ್ಚೆ ಆಗಿದ್ದಂಥದ್ದು. 7%ಗೆ ನಾವು ಒಪ್ಪಿದ್ದೇವೆ, ಅದಕ್ಕೆ ನೀವು ಓಕೆ ಅನ್ನೋದಾದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರೊಸೀಜರ್ಗಳಿದೆ ಅವೆಲ್ಲವನ್ನು ಕೂಡ ಫಾಲೋ ಮಾಡ್ತೇವೆ ಅಂತ ಹೇಳಿ ಸಾರಿಗೆ ಸಚಿವರು ಕೂಡ ಇವರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಬಟ್ ಆ ಸಾರಿಗೆ ಸಚಿವರ ಸಭೆಯಲ್ಲೂ ಕೂಡ ಒಪ್ತೇ ಇರುವಂತ ಕಾರಣಕ್ಕಾಗಿ ನೇರವಾಗಿ ಸಾರಿಗೆ ಸಚಿವರು ಈ ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ ಎನ್ನುವಂತ ಭರವಸೆಯನ್ನು ಕೊಟ್ಟಿದ್ರು. ಅಲ್ಲಿಗೆ ಕೇವಲ ಮುಖ್ಯಮಂತ್ರಿಗಳು ಮುಂದಿನ ನಿರ್ಧಾರ ಏನಿರುತ್ತೆ ಅದರ ಆಧಾರದ ಮೇಲೆ ಸಾರಿಗೆ ಸಚಿವರು ಏನೆಲ್ಲ ಮಾಡಬಹುದು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಬಟ್ ಸಾರಿಗೆ ಸಚಿವರು ಹೇಳುವಂತ ಪ್ರಕಾರ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಮಾತುಕತೆ ಇರೋದಿಲ್ಲ, ಇದೇ ಫೈನಲ್. ಮುಖ್ಯಮಂತ್ರಿಗಳು ಯಾವ ನಿರ್ಧಾರಗಳನ್ನ ಕೈಗೊಳ್ತಾರೆ ಅದೇ ಫೈನಲ್ ಆಗುತ್ತೆ. ಸೊ ಅಲ್ಲಿಗೆ ಮುಂದಿನ ಹೋರಾಟ ಏನೇ ಇದ್ರೂ ಕೂಡ ಸಾರಿಗೆ ಮುಖಂಡರು ಮಾಡಬಹುದು ಅಥವಾ ಸಾರಿಗೆ ನೌಕರರು ಏನಿದ್ದಾರೆ ಅವರು ಹೋಗ್ಬೋದು ಅನ್ನುವಂತ ಮಾತನ್ನ ಕೂಡ ಈಗ ಸದ್ಯ ಸಾರಿಗೆ ಸಚಿವರು ಹೇಳಿರುವಂತ ಕಾರಣಕ್ಕಾಗಿ 20ನೇ ತಾರೀಕು ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಸರ್ಕಾರಕ್ಕೆ ಈಗಾಗಲೇ ನೋಟಿಸ್ ಅನ್ನ ಕೊಡಲಾಗಿದೆ. 4 ನಿಗಮಗಳ MDಗಳು ಸೇರಿದಂತೆ ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನ ನೀಡಿರುವಂತಹ ಮುಖಂಡರು 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದಲೇ ಮುಷ್ಕರಕ್ಕೆ ಮುಂದಾಗುವಂತ ನಿಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ರೆ, ಒಂದೊಮ್ಮೆ ಅಲ್ಲಿ ತನಕ ಏನಾದ್ರೂ ಇನ್ಮೇಲೆ ಏನಿದ್ರು ಮಾತುಕತೆ ಇರೋದಿಲ್ಲ, ನೇರವಾಗಿ ಸರ್ಕಾರದ ನಿರ್ಧಾರ ಜೊತೆಗೆ ಇವರ ನಿರ್ಧಾರ ಎರಡೂ ಕೂಡ ಹೊಂದಾಣಿಕೆ ಆದಷ್ಟೇ ವಾಪಸ್ಸನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮುಖಂಡರು ಮಾಡ್ತಾರೆ. ಒಂದೊಮ್ಮೆ ಏನಾದ್ರೂ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಮುಷ್ಕರಕ್ಕೆ ಹೋಗ್ತೇವೆ ಅನ್ನುವಂಥದ್ದು ಸದ್ಯ ಸಾರಿಗೆ ನೌಕರರ ಪಟ್ಟು. ಈ ನಿಟ್ಟಿನಲ್ಲಿ ಇನ್ನೂ 20 ದಿನಗಳ ಕಾಲ ಸಮಯಾವಕಾಶ ಇರುವಂತ ಕಾರಣಕ್ಕಾಗಿ ಯಾವೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಜಂಟಿ ಕ್ರಿಯಾ ಸಮಿತಿ ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇವ್ರು ಸಾಮಾನ್ಯ ಡೇಟ್ಗಳನ್ನ ಹಾಕೋದೆ ಹಂಗೆ, ಸರ್ಕಾರಕ್ಕೆ ಟೈಮ್ ಕೊಡಬೇಕಲ್ಲ, ಅದಕ್ಕೋಸ್ಕರನೇ 20ನೇ ತಾರೀಕಿಗೆ ಹಾಕ್ಕೊಂಡಿದ್ದಾರೆ. 20ನೇ ತಾರೀಕು ಒಳಗಡೆ ಸಾರಿಗೆ ಸಚಿವರು ಏನಾದರೂ ಇವ್ರನ್ನ ಕರೆದು ಮತ್ತೆ ಮಾತುಕತೆ ಆಡಿ ಇನ್ನೊಂದಷ್ಟೇನಾದ್ರು ಬಾರ್ಗೈನ್ ಆದರೆ ಆಗಬಹುದು, ಅದರ್ವೈಸ್ ಇಲ್ಲ ನಾವು ಈ ಪಟ್ಟು ಸಡಿಲ್ಸಲ್ಲ ಅಂತ ಕೂತ್ಕೊಂಡ್ರೆ ಅವ್ರು ಹೇಳ್ತಾ ಇದ್ರು. ಅವತ್ತಿಗೂ ಇವತ್ತಿಗೂ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಆಗಿದೆ, ನಾವು ಕೇಳ್ತಿರೋದೇ ಕಡಿಮೆ ಅಂತ. ಆ ಥರ ಏನಾದರೂ ಆಯಿತು ಅಂದರೆ ಬಸ್ಗಳು ಸ್ತಬ್ಧವಾಗುತ್ತೆ ರಾಜ್ಯದಲ್ಲಿ.